ನನಗೊಂದಿಷ್ಟು ರೊಕ್ಕ ಬೇಕಾಗಿತ್ತು. ರೊಕ್ಕ ಎದಕ್ಕೆ ಬೇಕು ನಿಂಗೆ? ತಗೋ 500 ರೂಪಾಯಿ ತೊಗೊಂಬಿಡು. ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗಿ ಬರ್ರಿ. ನಾ ಇಲ್ಲೇ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು ಕಳಿಸ್ಕೊಡ್ತಿದ್ರೋ ಇಲ್ಲೋ ಅಂತ. ಸಣ್ಣದೊಂದು ಇಂಜೆಕ್ಷನ್ ಕೊಡ್ತೀನಿ, ಆಗ ನೋಡು ನಿಮ್ಮ ಡಾಗ್ ಹೆಂಗೆ ಮೇಲೆ ಎಳ್ದು ಹೇಳ್ತಾನೆ. ನಂದಿನಿ, ಇದೇನಾ ನಮ್ಮವ್ವ? ಈ ನಮೂನಿ ಕೆಲಸ ಮಾಡ್ತಿದ್ರೆ ಮುಗಿದೋತು ಬಿಡು. ಆಸರಕ್ಕಿಲ್ಲ ಬ್ಯಾಸರಕ್ಕಿಲ್ಲ ಯಾರು. ಗಾಣದೆತ್ತು ನಂಗೆ ದುಡಿದ್ರೆ ಎದಕ್ಕೆ ಬಂತು ನಮ್ಮವ್ವ? ಹೆಣ್ಣಿನ ಜೀವನ ಅಂದ್ರೆ ಬರೀ ಕೆಲಸ ಮಾಡಕ್ಕೆ ಹುಟ್ಟದೇನಾ ಸುಡ್ಲಿ? ಈಗ ಹಗರಾತ ಇವ. ಅಲ್ಲ, ನೀ ಇಷ್ಟು ದುಡಿತಿ, ನೀನು ಅತ್ತೆ ಅನ್ನಿಸ್ಕೊಂಡು ಆಕಿಗೆ ತಿಳಿಬಾರ್ದು? ಆಕಿ ಮೊದಲಿಂದಲೂ ಹಿಂಗ ನೋಡು. ತಾಯಿ ಪ್ರೀತಿಯಿಂದ ಎಲ್ರನ್ನೂ ದೂರ ಇಡೋದಷ್ಟ ಆಕೆ ಕೆಲಸ. ತಾನು ಪ್ರೀತಿ ಕೊಡೋದಿರ್ಲಿ, ಎಲ್ಲರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ಎಲ್ಲಾನು ತನ್ನ ಮುಷ್ಟಿ ಒಳಗೆ ಹಿಡಿದಿಟ್ಕೊಂಡಾಳ. ನನ್ನ ತಂಗಿ ಇದ್ದಾಳಂತ ನಾನೇನು ಆಕೆ ಪರವಾಗಿ ಮಾತಾಡೋದಿಲ್ಲವ? ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು, ಹೌದಲ್ಲ ನಂದು? ಯಾರು ನೋಡ್ಲಿ ಬಿಡ್ಲಿ, ತಂದೊಂದು ನಡೆದ್ರು ಸಾಕಾಕಿಗೆ. ಅಂದಂಗ ನಂದು ಗೋಡಂಬಿ ಎಲ್ಲದವ? ಹಾಂ, ಇಲ್ಲೇ ಇದಾವ್ರಿ. ಒಂದು ಮಾತಂತೂ ಜರೂರು ನಿನಗೆ ಹೇಳಲಿಕ್ಕಬೇಕು. ನಿಮ್ಮ ಅತ್ತೆ ಈ ಜನ್ಮದಲ್ಲಿ ಎಷ್ಟು ಕೆಟ್ಟ ಪಾಪ ಮಾಡಿದ್ರು ಹೋದ ಜನ್ಮದಾಗ ಪುಣ್ಯ ಮಾಡಾಳ. ನಿನ್ನಂತ ಚಂದನದ ಗೊಂಬೆ ಸಿಕ್ಕಾಳ ಆಕೆಗೆ. ಗೋಮಾತ ಇದ್ದಂಗಿದ್ಯಾ ನಂದು, ಪಕ್ಕ ಗೋಮಾತನೇ ನಂದು. ಅದಕ್ಕೆ ಊಟ ನಿದ್ದೆ ಮಾತು ಎಲ್ಲ ಚಂದಾಗಿ ನಡೆದದ ನಮ್ಮವ್ವ. ಹಂಗೇನಿಲ್ರಿ ಅತ್ತಿಯವ್ರ, ಅವ್ರು ಜರೂರ್ ನಮ್ಮ ಮೇಲೆ ನಾರಾಜ್ ಆಗಿರ್ತಾರ, ಬ್ಯಾಸ್ರಾನು ಮಾಡ್ಕೊಂಡಿರ್ತಾರ. ಅವ್ರ ಮ್ಯಾಲೆ ನೋಡ್ಲಿಕ್ಕೆ ಅಷ್ಟೇ ಹಂಗೆ ಹೊರಟು ಕಾಣ್ತಾರ. ಆದ್ರೆ ಮನಸ್ಸಿಂದ ಭಾಳ ಒಳ್ಳೆಯವ್ರಿದ್ದಾರ್ರಿ. ಅತ್ತಿಯವ್ರ, ನೀವು ಹೊರಗೆ ಹೋಗಿ ಗಾಳಿ ಕೂತಿರ್ರಿ, ನಾನು ನಿಮಗೆ ಬಿಸಿ ಬಜ್ಜಿ ಮಾಡ್ಕೊಂಬರ್ತೀನಿ. ಆತವ. ಅಯ್ಯ ತಂಗಿ ರಾಧಾ, ನೀ ಇಲ್ಲಿ ಕುಂತೇನ? ನೀ ಇಲ್ಲಿ ಬಂದು ಹಿಂಗೆ ಸುಮ್ಮನೆ ಇದ್ರೆ ಹೆಂಗೆ ನಮ್ಮವ್ವ? ನೀನಿದ್ದ ಜಾಗದಾಗ ನಾ ಇದ್ದು, ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ಕಿವಿ ಹಿಡಿದು ಗರ್ರ 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 ತಿರುಗಿಸಿ ಒಗಿತಿದ್ನಿ. ಅತ್ತೆ ಆದಾಕಿಗೆ ಸೊಸೆ ಆದಾಕಿ ಮುಂದಿನ 3 ಜನ್ಮದಾಗೂ ಡೊಗ್ಗಿ ಸಲಾಮ್ ಹೊಡಿಬೇಕು, ಹಂಗೆ ಮಾಡ್ತಿದ್ನಿ ಅಲ್ಲವಾ? ನೀನೇನೋ ದೊಡ್ಡ ದೊಡ್ಡ ಮಾತಾಡ್ತಿ, ಖರೆ ಈ ಮನೇನೋ ನನ್ನ ಮುಷ್ಟಿ ಒಳಗದ ಅಂತ. ನಾ ಹೇಳ್ದಂಗ ಈ ಮನೆ ಕೂಸು ಕುನ್ನಿ ಕೇಳ್ತಾವ ಅಂತಿ, ನಾನು ನೋಡ್ಲಿಕ್ಕೆ ಹತ್ತೀನಿ. ನೆಟ್ಟಿಗೆ ಮನೆ ಜವಾಬ್ದಾರಿ ನಿಭಾಯಿಸಕ್ಕಾಗೋದಿಲ್ಲಲ್ಲ ಯವ್ವ. ಸುಳ್ಳು ಹೇಳಿ ಮತ್ತೊಬ್ರಿಗೆ ದುಃಖ ಕೊಡ್ತೀನಿ ನೋಡು. ಜಗತ್ತು ಹಂಗಿಲ್ಲವ. ಈ ಕೈಯಾಗ ಸುಳ್ಳದ, ಈ ಕೈಯಾಗ ಖರ ಅದ, ಎಲ್ಲ ಇಲ್ಲ ಅದ ನೋಡು. ಅಂಥದ್ದೇನಿಲ್ಲ ಶಾಂತಕ್ಕ, ಎಲ್ಲಾರ್ಗೂ ಹಕ್ಕಿರ್ತದ ನೋಡು ಮಾತಾಡ್ಲಿಕ್ಕೆ. ಹಂಗ ಅಕ್ಕಿಗೂ ಹಕ್ಕದ ಮಾತಾಡ್ಲಿಕ್ಕೆ. ಎಷ್ಟಂದ್ರು ಅಕ್ಕಿ ನನ್ನ ಸೊಸೆ ಇದ್ದಾಳ.
ತಲೆ ಕೆಳಗೆ ಹಾಕಿ ಕೆಲಸ ಮಾಡ್ತಾಳಕಿ. ಅಯ್ಯಯ್ಯ, ನಿನಗ ನೀನು ಸೊಸಿ ಜೋಡಿ ಮಾತಿನ ಜಗಳನೇ ಚಂದ ಅನ್ಸಿದ್ರ ಅದನ್ನ ಮಾಡು, ಯಾರು ಬೇಡ ಅಂತಾರ? ನೀ ಬಲ ಆಕಿ ಬಲ, ನಡ್ಬರ್ಕ್ ನಂದನ. ಎಷ್ಟಂದ್ರು ನಾವು ಹೊರಗೆ ನಾಕಿ ಇದ್ದೀನಿ, ಆದರೂ ತಡ್ಕೊಳ್ಳಿಕ್ಕಾಗ್ಲಿಲ್ಲವ. ಅದಕ್ಕೆ ಹೇಳಿದ್ನಿ ಸುಡ್ಲಿ. ಎಲ್ಲರೂ ನಂದ ಹರಕ ಬಾಯ್ ಅಂತಾರ. ನನ್ನ ಮಾತು ಕೇಳ ರಾಧಾ, ಇವತ್ತು ನೀ ಒಂದು ಮಾತಾಡಿದ್ರೆ ಆಕೆ ನಾಳೆ 4 ಮಾತಾಡ್ತಾಳ. ಅದು ಮಂದ್ಯಾಗ. ಆಗ ಕೆಳಗಿದ್ನಲ್ಲ ಅದರತ್ತವ್ವ. ಆಗ ಮರ್ಯಾದೆಗೇಡಾಗಿ ಕೂಡೋಳು ನೀನೇ ನೋಡು. ಮಾರಿ ಮುಚ್ಕೊಂಡು ಕೂಡೋದು ಆಗುದಿಲ್ಲ ನೀನು. ಶಾಂತಕ್ಕ, ನಿನ್ನ ಬುದ್ಧಿ ಇನ್ನೂ ಹಂಗ ಅದ ನೋಡು. ಅಲ್ಲಿ ತಂದು ಇಲ್ಲಿಗೆ ಹಚ್ಚೋದು, ಇಲ್ಲಿ ತಂದು ಅಲ್ಲಿಗೆ ಹಚ್ಚೋದು, ಅದು ಬದಲಾಗೇ ಇಲ್ಲ. ಏನವ್ವ ನನ್ನ ಮೇಲೆ ಅಪವಾದ ಗಂಟು ಹೊರಿಸ್ತೀಯಲ್ಲ? ನಾನಂದ್ರೆ ಅಷ್ಟು ಹಗರಾಗಿನೇನು? ನನ್ನ ಮುಂದೆ ಆಟ ಹಚ್ಚೇನು? ಸಣ್ಣ ಕಿದ್ದಿ ಸಣ್ಣ ಹಾಕ್ಯಂಗೆ ಇರೋದನ್ನು ಕಲಿ. ನಾನೇನು ನಿನ್ನ ಹತ್ರ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ, ನಿನ್ನ ಚಲೋದಕ್ಕೆ ಹೇಳಲಿಕ್ಕತ್ತೀನಿ. ನನ್ನ ಮಾತಂದ್ರೆ ಅಷ್ಟು ತಾತ್ಸಾರ ಆಗಿದ್ರೆ ಬಿಡು, ನಾ ಯಾಕೆ ಮಾತಾಡ್ಬೇಕು ನಿನ್ನ ಮುಂದೆ? ಆದ್ರೆ ಒಂದು ಮಾತು, ಈಗ ಯೋಚನೆ ಮಾಡು. ನಿನ್ನ ಸೊಸಿ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಆಗೇನು ಮಾಡ್ತಿ? ಮತ್ತೆ ನನ್ನ ಹತ್ರಕ್ಕೆ ಬರಬೇಡ ನೋಡು. ಹಾ, ಈಗ ಹಗರಾತವ. ಅಲ್ಲಲ್ಲ, ನಿನಗೆ ಈ ಗಾಳಿ ಆಗೋದಿಲ್ಲ ಅನ್ಸುತ್ತಲ್ಲ? ಬರ್ತೀನಿ. ಸಾಗರ, ನೋಡಿದ್ಯಾ ಇಂಜೆಕ್ಷನ್ ಸೂಜಿ ಹೆಂಗಿತ್ತು ಹೇಳಿ? ಈ ಗೋಣಿ ಚೀಲ ಹೊಲಿತ್ವಲ್ಲ ದಬ್ಬನ ಹಂಗಿತ್ತು. ಹೋಗ, ಅದು ನೋಡ್ಲಿಕ್ಕೆ ಹಂಗಿತ್ತು. ನೀನ ಸುಮ್ಮನೆ ಎದುರ್ಕೊಂಡಿ. ಅಲ್ಲ, ಇಂಜೆಕ್ಷನ್ ಕೊಟ್ಟಿದ್ದು ಜಿಲೇಬಿಗ, ಅದು ಕುಯ್ನೂ ಅನ್ಲಿಲ್ಲ ಕೈನೂ ಅನ್ಲಿಲ್ಲ. ನೀನ ಸುಮ್ಮನೆ ಎದುರ್ಕೊಂಡಿ. ಸುಮ್ಮನಿದು ಸಾಗರ, ಈ ಗಂಡಸರಿಗೆಲ್ಲ ಅರ್ಥ ಆಗ್ತು ಮಕ್ಕಳು ಸಂಕಟ. ಅದು ಹೋಗ್ಲಿ, ಈಗ ಹೇಳು, ಜಿಲೇಬಿ ಬೇಗ ಆರಾಮಾಗ್ತು ಅಲ್ದಾ? ಓ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಾರ, ಅದು ಖಡಕ್ ಇಂಜೆಕ್ಷನ್. ಜಿಲೇಬಿ ಲಘು ಆರಾಮಾಗ್ತಾನೆ. ನಡಿ ಜಿಲೇಬಿ, ನಿಮ್ಮಪ್ಪ ಹೇಳ್ತಾ ಇದ್ದ ನೀ ಬೇಗ ಆರಾಮಾಗ್ತಾ ಹೇಳಿ. ಇಂಜೆಕ್ಷನ್ ಚಲೋ ಇತ್ತಾ? ನೀ ಬೇಗ ಆರಾಮಾಗ್ತೀಯಾ? ಹಾಲು ಕುಡಿತಾ ಇಲ್ದ? ನಿದ್ದೆ ಮಾಡ್ತಾ ಇಲ್ದ? ನಾನು 2ಕ್ಕೆ ಹೆದತ್ತೆ ನೋಡು, ಒಂದು ಅಜ್ಜಮ್ಮರ್ಗೆ, ಇನ್ನೊಂದು ನಿಂಜ್ವರಕ್ಕೆ. ದೇವ್ರೆ, ನಾನು ನಿನಗೆ ನಮಸ್ಕಾರ ಮಾಡ್ತಿ. ಶಾಂತಜ್ಜಿ ನಮಗೆ ದುಡ್ಡು ಕೊಟ್ಟ. ಆದ್ರೆ ಶಾಂತಜ್ಜಿ ಹೆಸರು ಹೇಳಿದೆ ತಡ, ಹಲ್ಲು ಹೆಂಗ್ ಬಿಡ್ತು ನೋಡು. ಬಾರಿ ಇದ್ದ ಇವ. ಗಂಗಾ, ನನ್ಗನ್ನಿಸ್ತದ ಇವ್ ಶಾಂತಜ್ಜಿ ಭಾಳ ಹಿಡ್ಸ್ಯಾಳಂತ. ಹಾ, ಎಂತ ಹೇಳು, ಶಾಂತಜ್ಜಿ ಜಿಲೇಬಿಗೆ ಹಾಲು ಕುಡ್ಸಲ್ಲೇ ದುಡ್ಡು ಕೊಟ್ಟ. ಅದಕ್ಕೆ ಶಾಂತಜ್ಜಿ ಅಂದ್ರೆ ಜಿಲೇಬಿ ತುಂಬಾ ಇಷ್ಟ. ಒಳ್ಳೆಯವ್ರಿಗೆ ಎಲ್ಲ ಕಡೆ ಒಳ್ಳೆಯವರೇ ಸಿಗ್ತಾ ನೋಡು. ಹೌದು, ಹೆಂಗ್ ಸಿಹಿ ಕೊಟ್ಟರು. ಅಜ್ಜಮ್ಮರು ಸಿಟ್ಟಿ ಗೆದ್ದಿದ್ದಕ್ಕೆ ಶಾಂತಜ್ಜಿ ನಮಗೆ ದುಡ್ಡು ಕೊಟ್ಟರು. ನಂಗೆ ಇದೇ ತಿಳಿತಾ ಇಲ್ಲ ನೋಡು. ಶಾಂತಜ್ಜಿ ಅಂತ ಒಳ್ಳೆಯವ್ರನ್ನ ಅಜ್ಜಮ್ಮ ಎಂತಕ್ಕೆ ಬರೋದು ಬೇಡ ಅಂತ ಇದ್ದ? ನನಗೂ ಅದ ತಿಳಿವಲ್ತು ನೋಡ್ದಂಗ. ನಮ್ಮ ಅಜ್ಜಿಗ ಮನೆಯೊಳಗೆ ಯಾರನ್ನ ಬೈಲಿಕ್ಕೆ ಅವಕಾಶ ಸಿಗ್ಬೇಕು. ಒಟ್ನೊಳಗ ಮನೆ ತುಂಬ ಒದ್ರಾಡ್ಬೇಕು. ಯಾರ ಹಿಂದೆ ಒದ್ರಕೋತ ಅಡ್ಡಾಡ್ಬೇಕು. ಒಂದ್ಸಲ ನಿನ್ನ, ಇನ್ನೊಂದ್ಸಲ ಮಾಲಕ್ಕನ್ನ. ಬರೀ ಒದ್ರೋದು. ಶಾಂತಜ್ಜಿ ನಮ್ಮ ಮನೆಗೆ ಬರ್ತಾಳಂದ್ರ ಅಜ್ಜಿ ಏನು ಹೇಳಿಗತ್ತಿಲ್ ಗೊತ್ತದ? ಇಲ್ಲ, ಶಾಂತಜ್ಜಿ ಮನೆಗೆ ಬರೋದು ಬೇಡ, ಬಂದ್ರೆ ಜಗಳ ಹಚ್ಚಿ ಹೋಗ್ತಾರಂತೆ. ಅದಕ್ಕೆ ಅಕ್ಕಿ ಮನೆಯೊಳಗ, ಇವ್ರು ಅವ್ರ ಮನೆಯೊಳಗ ಕೂತ್ರು ನೋಡ. ಅದಕ್ಕೆ ಅಜ್ಜಮ್ಮರು ಅವ್ರನ್ನ ದೂರ ಇಟ್ಟ. ಅವ್ರ ಮುಂದೆ ಇವ್ರ ಬಾಯಿ ಬಂದಾಗ್ತು. ನಾನು ಅದಕ್ಕೆ ಅವ್ರ ಮುಂದೆ ಮಾತಾಡಕ್ ಹೋಗ್ನಲ್ಲ. ನನ್ನನ್ ಕಂಡ್ರೇನ ಅವ್ರ ಗುರು ಅಂತ. ಗಂಗಾ, ನೀ ಹೇಳೋದು ಖರೆ ಅದ.
ಆದ್ರೆ ಈ ಶಾಂತಜ್ಜಿ ಎಲ್ಲರಿಗೂ ಜಗಳ ಹಚ್ಚಲಿಗತ್ತಾಳಂತ ಅನಿಸ್ವಲ್ತ. ಹೌದನ್ನ ಮನೆಯಿಂದ ಓಡ್ಸಕ್ಕೂ ಅಲ್ದ. ಖರೆ ಖರೆ ಹೇಳಲಿಕತ್ತಿ ಗಂಗಾ ನೀನು. ಸಾಕ್ರ ಇದಂತೂ ಸತ್ಯ ಇದ್ದು ನೋಡು. ಯಾರ ಹತ್ರ ಬುದ್ಧಿ ಇತ್ತು ಅವು ಅಂತೂ ಸುಮ್ಮನೆ ಇರ್ತೇ ಇಲ್ಲ. ಅವ್ರ ಹೆಸರು ಶಾಂತಜ್ಜಿ ಅಲ್ಲ, ಅಶಾಂತಜ್ಜಿ ಅಯ್ಯಕ್ಕಿತ್ತು. ಈಗ ಅಗ್ರಾತ್ ನೋಡ್ತಂಗೆ. ಅಯ್ ಯಾಕೆ ಹಂಗೆ ಮೂಗು ಮುಚ್ಕೊಂತಿದಿ? ಗಾಳಿ ಅಂತರ್ಯಾಮಿ, ಅದು ಎಲ್ಲ ಕಡೆನೂ ಇರ್ತದೆ. ಶಾಂತಕ್ಕ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡವ ನಮ್ಮವ್ವ. ಇಲ್ಲಿ ಹೇಳ ತಂಗೆ. ಇಲ್ಲೇ ಒಬ್ರಿದ್ದಾರೆ, ಅವ್ರ ಹತ್ರ ಇದಕ್ಕೆ ಔಷಧ ಸಿಗ್ತದ, ತಂದು ಕೊಡ್ಲೇನು, ಪಕ್ಕ ಆರಾಮಾಗ್ತದವ. ಅಯ್ಯ ನಿನ್ನ ಔಷಧ ನಿನ್ನ ಹತ್ರನೇ ಇರಲಿ, ಅದ್ರ ಜರೂರತ್ ನನಗಿಲ್ಲ. ನೀ ಹೆಂಗರ ಇರುವ, ನಿನ್ನ ಈ ಗಾಳಿಯಿಂದ ಮನ್ಯಾನ ಮಂದಿ ಉಸಿರುಗಟ್ಟೆ ಸಾಯ್ದಿದ್ರೆ ಸಾಕು. ಏನಾಯ್ತು? ಯಾಕೆ ಗೊಣ ಗೊಣ ಅನ್ಲಿಕತ್ತಿ? ಹರೇ ಕೃಷ್ಣ ರಾಧಕರ. ಸುಧಾ ಈಗ ಬಂದೇನವ? ಬಾ ಬಾ. ನಮಸ್ಕಾರ ರಾಧಕರ. ನಮಸ್ಕಾರವಾ. ಬಾರ, ಅಲ್ಲೇ ಯಾಕೆ ನಿಂತಿ? ಬಾ ಇಲ್ಲೇ. ಇರ್ಲಿ ತಗೋರಿ ರಾಧಕರ. ಸುಧಾ ಇಲ್ಲೋಡಿಲ್ಲೇ, ಈಕಿ ನಮ್ಮ ಅಕ್ಕಿದ್ದಾಳ, ಶಾಂತಕ್ಕ ಅಂತ. ಶಾಂತಕ್ಕ, ಈಕಿ ಸುಧಾ ಅಂತ ಆಶ್ರಮದೊಳಗೆ ಇರ್ತಾಳ. ಅವಾಗ ಅವಾಗ ನಮ್ಮ ಮನೆಗೆ ಬಂದು ನನಗೆ ಸಹಾಯ ಮಾಡ್ತಿರ್ತಾಳ. ಹಾ, ಇದ ಮಸ್ತ್ ಅವಕಾಶ ನನಗೆ. ಇವರೆಲ್ಲ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರಂತ ಆಕಿಗೆ ಗೊತ್ತಾಗ್ಲಿ. ಹಾ, ಕಾರಂತ್ರ ರೀ, ಕಾರಂತ್ರ. ನಾ ಹೇಳಿದ್ದು ಮಾಡಿದ್ರೇನು? ಮನೆಯೆಲ್ಲ ಶುದ್ಧೀಕರಣ ಆಗ್ಬೇಕು ಅಂತ ಹೇಳಿದ್ದೆ. ಶುದ್ಧ ಗಂಗಾಜಲ ಮತ್ತು ಗೋಮೂತ್ರದಿಂದ ಮನೆ ಶುದ್ಧ ಆತೇನು? ನೋಡ್ರಿ ರಾಧಕರ, ಒಂದ್ ಕಡೆ ನಮ್ಮ ಜನ ನಮ್ಮ ಸಂಸ್ಕೃತಿನೇ ಮರ್ತು ಕುಂತು ಬಿಟ್ಟಾರ. ಆದ್ರೆ ನೀವು ಯಾವುದನ್ನು ಬಿಡ್ದಂಗ ಪಾಲಿಸ್ತಿದ್ದೀರಿ ನೋಡ್ರಿ. ಖರೆ ಹೇಳೇನ್ರಿ ರಾಧಕರ, ಮನಸ್ಸು ತುಂಬಿ ಬರ್ತದ. ಎಂಥ ಮಾತು, ಎಂಥ ಮಾತು ಸುಧಾ ನಿನ್ನ ಬಾಯಿಂದ. ರಾಧಕರ, ನಿಮ್ಮ ಸೊಸೆ ನಿಮಗೆ ಹೇಳಿ ಮಾಡಿಸ್ದಂಗಿದ್ದಾರೆ ನೋಡ್ರಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ನೀವೆಷ್ಟು ಸಂಸ್ಕಾರವಂತರಿದ್ದೀರೋ ಅವರು ಅಷ್ಟ ಇದ್ದಾರ. ಈಗಿನ ಕಾಲದ ಸೊಸೆಯರು ಗೋಮೂತ್ರ ಅಂದ್ರೆ ಓಡ್ ಹೋಗ್ತಾರ. ಆದ್ರೆ ನೀವೆಲ್ಲ ಕೊಟ್ಟ ಶಿಕ್ಷಣ ನೋಡ್ರಿ, ನಿಮ್ಮ ಮನೆಯೊಳಗಷ್ಟ ಇದನ್ನೆಲ್ಲ ನೋಡ್ಲಿಕ್ಕಾಗ್ತದ. ಇರ್ಲವಾ, ಇರ್ಲಿ. ಕೇಳಿದೇನವ ಶಾಂತಕ್ಕ, ನೀನು ಒಬ್ಬಾಕಿನ ಅಲ್ಲ, ನಿನ್ನ ಸೊಸಿನ ಮುಷ್ಟಿ ಒಳಗೆ ಇಟ್ಕೊಂಡಾಕಿ. ನಾನು ನನ್ನ ಸೊಸಿನ ನನ್ನ ಮುಷ್ಟಿ ಒಳಗೆ ಇಟ್ಕೊಂಡೇನಿ. ಮಾಲಿ, ಏ ಮಾಲಿ, ಶರ್ಬತ್ ತಗೊಂಡು ಬಾರವಾ. ನೋಡ್ ಗಂಗಾ, ಮನೆ ಹತ್ರ ಬಂತ. ಇದನ್ನ ಜೋಳ್ಗಿ ಒಳಗೆ ಇಟ್ಕೊ. ಇದಕ್ಕೆ ಆರಾಮ್ ಬೇರೆ ಇಲ್ಲ. ಯಾರು ನೋಡಿದ್ರ ದೊಡ್ಡ ಅನಾಹುತ ಆಗ್ತದ. ಇದನ್ನ ಜೋಳ್ಗಿ ಒಳಗಿಟ್ಟ ಆರೈಕೆ ಮಾಡ್ಬೇಕು. ಸಣ್ಣದದ, ತನ್ನಷ್ಟಕ್ಕೆ ತಾನು ಹೆಂಗೆ ನೋಡ್ಕೊಳಿಕ್ಕಾಗ್ತದ? ಅದು ಸಾಕ್ರ ನಂಗೆ ಅನ್ನಿಸ್ತು, ಜಿಲೇಬಿನ ಮುಚ್ಚಿಡೋದು ಬೇಡ, ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ಬಿಡೋಣ ಹೇಳಿ. ಏ ತಲೆಗಿಲಿ ಕೆಟ್ಟದೇನಿಂದ ಏನು ಹೇಳಲಿಕತ್ತಿ ಅಂತ ಗೊತ್ತದ? ಅಜ್ಜಿಗೆ ಜಿಲೇಬಿ ಬಗ್ಗೆ ಗೊತ್ತಾದ್ರೆ ಸುಮ್ಮನಿರ್ತಾರಂತ ಹೇಳ್ತಿ. ಎತ್ತು ಹೊರಗಾಗ್ತಾರ ಅದನ್ನ. ಹೊರಗಿನ ಬೀದಿ ನಾಯಿ, ಒಳಗಿನ ಅಜ್ಜಿ ಎರಡೂ ಅಷ್ಟೇ. ಈಗ ಜಿಲೇಬಿಗ ದೊಡ್ಡ ಕಂಟಕ.
ಅದು ಸಾಕ್ರ ನಾ ಎಂತ ಹೇಳೋದಿದ್ದು ತಿಳ್ಕೊಂಡೆ ಹೇಳ್ತಿ. ಏನ್ ತಿಳ್ಕೊಂಡು ಹೇಳ್ತಿ ಗಂಗಾ ನೀನು? ಅಜ್ಜಿ ಪಪ್ಪನ ಮಾತ ಕೇಳೋಂಗಿಲ್ಲ, ಹೆದರ್ಬೇಕು ನಂಗೆ ಕೂತಿರ್ತಾರ ಪಪ್ಪ. ಇನ್ ನಿನ್ ಮಾತು ಕೇಳ್ತಾರ? ನೀನ್ ನೋಡಿದ್ರೆ ಸಾಕು ಅಜ್ಜಮ್ಮ ಮಾತು ಬಂದಾಗ್ತು ಸಾಕ್ರ. ಎಂತ ಮಾಡೋದಿತ್ತು ನಾವೇ ಮಾಡಕ್ಕು. ನಂಗಂತೂ ಪಕ್ಕ ಇದ್ದು ನೀನ್ ಹೇಳಿದ್ರೆ ಸಾಕು ಜಿಲೇಬಿನ ಅವ್ರ ಮನೆಯಲ್ಲೇ ಇಟ್ಕತ್ತ. ನೀ ಅಂದ್ರೆ ಅಜ್ಜಮ್ಮರ್ಗೆ ಪ್ರಾಣ ಇದ್ದಂಗೆ. ನಿನ್ ಮಾತಿಗೆ ಅವು ಇಲ್ಲ ಅಂತವಲ್ಲ. ಅಜ್ಜಮ್ಮದು ಒಂದ್ಸತಿ ಹೂ ಅಂದ್ರೆ ಸಾಕು ಜಿಲೇಬಿ ಆರಾಮಾಗಿ ಮನೆಯಲ್ಲೇ ಇತ್ತು. ನಂಗೆ ಅನ್ನಿಸ್ತು ಇವನ್ ಬಗ್ಗೆ ನಾವಿನ್ನೂ ಯೋಚನೆ ಮಾಡಕ್ಕೂ ಹೇಳಿ. ಏನಯ್ಯವ ಹೆಗ್ಗಣ ಸತ್ ವಾಸನೆ ಮೂಗಿಗೆ ಬಡ್ಲಿಕ್ಕತ್ತದ. ಕಾರಂತ್ರ, ಗಂಗಾಜಲ ಮತ್ತು ಗೋಮೂತ್ರದಿಂದ ಮನಿ ಶುದ್ಧೀಕರಣ ಆಗ್ಯದೋ ಇಲ್ಲೋ? ಆಯ್ತು ರೀ ಅವರ. ಮತ್ತು ಒಂದು ಲಕ್ಷಣನೂ ಕಾಣಿಸ್ವಲ್ದು ಅದ್ರದ್ದು. ಇಲ್ರಿ ಅವರ, ಒಂದು ಬಾಟ್ಲು ಶುದ್ಧ ಗಂಗಾಜಲ, ಒಂದು ಬಾಟ್ಲು ಗೋಮೂತ್ರ ಎಲ್ಲ ಖರ್ಚಾಗ್ಯದ. ಮಾಲಿ, ಬೇಕಿದ್ರೆ ಇನ್ನೊಂದು ಫಿನಾಯ್ಲ್ ಬಾಟ್ಲಿ ತಂದು ಕೊಡ್ತೀನಿ. ಚೆನ್ನಾಗೆ ತಿಕ್ಕಿ ಒರೆಸ. ಗೋಮೂತ್ರದ ವಾಸನೆ ಎಲ್ಲೂ ಬರಹಂಗಿಲ್ಲ, ಗೊತ್ತಾತ? ಹ್ಞೂ ಅಕ್ಕರ. ತಂಗಿ ರಾಧಾ, ಸುಧಾ ಹೇಳೋದು ಖರೆ ಅದ ನೋಡು ತಂಗಿ. ನಿನ್ನ ಸೊಸಿ ಭಾಳ ಜಾಣೆ ಅದಾಳ. ನಾನು ಬಂದಾಗ್ಲಿಂದ ನೋಡ್ಲಿಕ್ಕತ್ತೀನಿ. ದೊಡ್ಡ ಸಂಸ್ಕಾರ ಇದ್ದಾಕಿ ಇದ್ದಾಳೆ ತಂಗಿ. ಒಂದು ನಿಮಿಷನೂ ಸುಮ್ಮನಿರುವುದಿಲ್ಲ ನೋಡು. ಮಾಲಿ, ಆ ಟೇಬಲ್ ಕೆಳಗೆ, ಕುರ್ಚಿ ಕೆಳಗೆ, ಆ ಬೀರು ಹಿಂದೆ ಎಲ್ಲ ಕಡೆಗೂ ಚೆನ್ನಾಗೆ ಒರೆಸ್ಬೇಕು. ನಾನು ಹಿಂಗೆ ಹೇಳೇನಲ್ಲ, ಇನ್ನೊಂದು ಫಿನಾಯ್ಲ್ ಬಾಟ್ಲಿ ತಂದು ಕೊಡ್ತೀನಿ ನಿಂಗೆ, ಚೆನ್ನಾಗೆ ಒರೆಸ್ಬೇಕು. ನೋಡು ಎಂಥ ಮನಸ್ಸಿನಿಂದ ಮನೆ ಸ್ವಚ್ಛ ಮಾಡ್ಲಿಕ್ಕತ್ತಾಳ. ಆದ್ರೆ ಈ ಫೆನಾಯ್ಲ್ ವಾಸನೆ ಎಲ್ಲಿಂದ ಬರ್ಲಿಕ್ಕತ್ತದ? ಈಗಿನ ಗೋಮೂತ್ರ ಹಿಂಗೆ ಬರ್ಲಿಕ್ಕತ್ತದೇನವ? ಎಲ್ಲಿದೆ ವಾಸನೆ? ನಂದಿನಿ, ಇದೇನಾ ನಮ್ಮವ್ವ? ಒಂದು ನಮೂನಿ ವಾಸನೆ ಬರ್ಲಿಕ್ಕತ್ತದ. ನಂದಿನಿ, ಅತ್ತಿಯವರ, ಏನಿದು ಒಂದು ನಮೂನಿ ವಾಸನೆ ಬರ್ಲಿಕ್ಕತ್ತದ? ಏನ್ರ ಬಿದ್ದು ಸೋರ್ಲಿಕ್ಕತ್ತದ ಏನು ಮತ್ತೆ? ಏನಿಲ್ರಿ ಅತ್ತಿಯವರ, ಫಿನಾಯ್ಲ್ ಹಾಕಿ ಮನೆ ತೊಳಸ್ಲಿಕ್ಕತ್ತಿದ್ದೆ. ಫಿನಾಯ್ಲ್ ಹಾಕಿ ಮನೆ ತೊಳಸ್ಲಿಕ್ಕತ್ತಿದ್ದೆ. ಏನು ತೊಳಸ್ಲಿಕ್ಕತ್ತಿ? ಗೋಮೂತ್ರ ಹಾಕಿ ನಾನು ಮನೆ ತೊಳ್ಸೇನಿ, ಈಗ ನೀನು ಫಿನಾಯ್ಲ್ ಹಾಕಿ ಮನೆ ತೊಳಸೋ ಜರೂರತ್ತೇನಿತ್ತು? ಜಿಲೇಬಿ ಬಗ್ಗೆ ಮತ್ತೆ ಯಾರಿಗೂ ಗೊತ್ತಾಗಬಾರ್ದು ಗಂಗಾ. ಅವಸರದಿಂದ ಡಿಸಿಷನ್ ತೊಗೊಂಡ್ರೆ ಏನಾರ ಅನಾಹುತ ಆಗ್ಬೋದು. ಭಾಳ ಎಚ್ಚರಿಕೆ ತಗೋಬೇಕು ನಾವು. ಹೌದು ಸಾಗರ, ನೀ ಹೇಳಿದ್ದು ನಿಜ ಇದ್ದು. ಜಿಲೇಬಿನ ನಾವು ತುಂಬ ಚೆಂದಾಗಿ ನೋಡ್ಕೊಳಕ್ಕು ಈ ಜೋಳಿಗೆ ನಾನು ನನ್ನ ಹತ್ರನೇ ಇಟ್ಕತ್ತಿ. ನಾವು ಎಷ್ಟೇ ಜೋಪಾನ ತಗೊಂಡು ಅಕಸ್ಮಾತಾಗಿ ಏನಾದ್ರು ಅನಾಹುತ ಆದರೆ ಅವಾಗ ಏನು ಮಾಡೋದು? ನಂಗೆ ಅನ್ನಿಸ್ತು ಆಗ ನಮ್ಮ ಸಹಾಯಕ್ಕೆ ಶಾಂತಜ್ಜಿ ಬರ್ಲಕ್ಕೂ ಹೇಳಿ. ಹೌದು ಗಂಗಾ,
ನಡಿ. ಎಷ್ಟು ಧೈರ್ಯ ಬಂತ ನಿನಗ? ಎಷ್ಟು ಧೈರ್ಯ ಬಂತು ಅಂತೇನಿ ಮನಿನ ಫಿನಾಲ್ನಿಂದ ತೊಳಸ್ಲಿಕ್ಕೆ? ಮನಿ ಯಜಮಾನಿ ಆಗೋ ಪ್ರಯತ್ನ ಮಾಡಬೇಡ.